ನಮಸ್ಕಾರ ಪ್ರಿಯ ವೀಕ್ಷಕರೇ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ, ಎಸ್.ಎಂ. ಕೃಷ್ಣ ಕರ್ನಾಟಕ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಇನ್ನಿಲ್ಲ ಅನ್ನುವುದೇ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದ ನೋವಿನ ಸಂಗತಿ. ಅಂದರೆ ತನ್ನ ಆಧುನಿಕ ಸ್ಪರ್ಶದ ಮೂಲಕ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿದಂತಹ ಮೇಧಾವಿ ಮತ್ತು ಇಲ್ಲಿಯ ನೋವು, ನಲಿವು, ದುಃಖ, ದುಮ್ಮಾನ ಎಲ್ಲವನ್ನೂ ಕೂಡ ಅರಿತು ಅಲ್ಲಿ ಪೂರಕವಾದಂತಹ ಕಾರ್ಯಕ್ರಮವನ್ನು ಕೊಟ್ಟು ಬಡ ಜನರ ನೆರವಿಗೆ ಬಂದಂತಹ ಅಪ್ರತಿಮ ಆಡಳಿತಗಾರ. ಇವೆಲ್ಲಕ್ಕಿಂತ ಹೆಚ್ಚಾಗಿ ವರ್ಣರಂಜಿತ ವ್ಯಕ್ತಿತ್ವ, ಟಿಪ್ ಟಾಪ್ ಡ್ರೆಸ್ಸನ್ನು ಹಾಕ್ಕೊಂಡು ನೋಡೋರಿಗೆ ಒಂದು ರೀತಿಯಲ್ಲಿ ರಾಜಕುಮಾರನ ಶೈಲಿಯಲ್ಲಿ ಮಿಂಚಿದ್ದಂತಹ ಮುಖ್ಯಮಂತ್ರಿ. ಇವೆಲ್ಲ ಎಸ್.ಎಂ. ಕೃಷ್ಣ ಅವರ ವೈಶಿಷ್ಟ್ಯಗಳು. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೇ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಕರ್ನಾಟಕದ ವರ್ಣರಂಜಿತ ರಾಜಕಾರಣಿ. ಅಂದರೆ ಒಂದು ರೀತಿಯಲ್ಲಿ ವಿಶಿಷ್ಟ ಸೊಗಡಿನ ಸೊಗಸುಗಾರ ಎಸ್.ಎಂ. ಕೃಷ್ಣ. ಅಂಥ ಎಸ್.ಎಂ. ಕೃಷ್ಣ ತನ್ನ 92ನೇ ಇಳಿ ವಯಸ್ಸಲ್ಲಿ ಕಣ್ಮರೆಯಾದರು ಅಂತಂದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಧ್ರುವ ನಕ್ಷತ್ರ ಅಸ್ತಂಗತ ಆದಂತೆ. ಹಾಗಾದರೆ ಯಾಕೆ ಎಸ್.ಎಂ. ಕೃಷ್ಣ ಇವತ್ತಿಗೂ ರಿಲೆವೆಂಟ್ ಆಗ್ತದೆ? ಅವರ ಸಾವಿನಲ್ಲೂ ಕೂಡ ನಾವು ಯಾಕೆ ಅವ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡ್ತೇವೆ? ಅವರ ಸಾವು ಕರ್ನಾಟಕ ಆಡಳಿತ ರಂಗಕ್ಕೆ ತುಂಬಲಾರದ ನಷ್ಟ ಎನ್ನುವುದು ನಿಜವಾದ ಅರ್ಥದಲ್ಲಿ ಹೇಗೆ? ಇದು ಅತ್ಯಂತ ಮುಖ್ಯವಾದಂತಹ ಸಂಗತಿ. ಯಾಕೆಂತಂದರೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ಎಸ್.ಎಂ. ಕೃಷ್ಣ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ, ಆಧುನಿಕ ಶಿಕ್ಷಣವನ್ನು ಪಡಿತಾರೆ. ಶಿಕ್ಷಣವನ್ನು ಪಡೆದು ತನ್ನ ಬದುಕಿನ ಶೈಲಿ, ತನ್ನ ಬದುಕಿನ ರೀತಿ, ತನ್ನ ಆಗರ್ಭ ಶ್ರೀಮಂತಿಕೆಯಿಂದ ಅವರು ವಿದೇಶದಲ್ಲೇ ಇರ್ಬೋದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ವಾಪಸ್ ಬರ್ತಾರೆ. ವಾಪಸ್ ಬಂದು ಈ ನೆಲದಲ್ಲಿ ನಿಂತು ಈ ನೆಲಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಅದರ ಪರಿಣಾಮವಾಗಿ ಅವರು ಚಿಕ್ಕವರಿದ್ದಾಗಲೇ ಶಾಸಕರಾಗ್ತಾರೆ. ನಂತರ ಮುಂದುವರೆದ ಈ ರಾಜಕೀಯ ಯಜ್ಞದಲ್ಲಿ ಸಂಸತ್ ಸದಸ್ಯರಾಗ್ತಾರೆ. ಹಾಗೆಯೇ ಅವರು ಕೇಂದ್ರ ಸಚಿವರಾಗ್ತಾರೆ. ನಂತರ ಒಂದು ಪಕ್ಷ KPCC ಅಧ್ಯಕ್ಷ ಆಗ್ತಾರೆ. ಹಾಗೆಯೇ DCM ಆಗ್ತಾರೆ ಮತ್ತು CM ಆಗ್ತಾರೆ. ಇದು ಅವರ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವ ರೀತಿ. ಇದರ ಮಧ್ಯೆ ಸ್ಪೀಕರ್ ಕೂಡ ಆಗ್ತಾರೆ. ಉಭಯ ಸದನಗಳ ಸದಸ್ಯರಾಗ್ತಾರೆ. ಅಂದರೆ ಪ್ರೈಮ್ ಮಿನಿಸ್ಟ್ರು, ರಾಷ್ಟ್ರಪತಿ ಇಂತಹ ಹುದ್ದೆಗಳನ್ನು ಬಿಟ್ಟರೆ ಬಹುತೇಕ ಸಂಸದೀಯ ವ್ಯವಸ್ಥೆಯಲ್ಲಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿರುವ ಒಂದು ಅನುಭವಿ ಶ್ರೀಕೃಷ್ಣ ಅವರು ಮಹಾರಾಷ್ಟ್ರದ ಗವರ್ನರ್ ಆಗ್ತಾರೆ. ಹೀಗಾಗಿ ಈ ವಿವಿಧ ಹಂತಗಳ ಮಜಲಿನಲ್ಲಿ ಅವರು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದು ಮತ್ತು ಅವರು ತನ್ನದೇ ಆದ ರೀತಿಯ ಮೂಲಕ ಛಾಪೊತ್ತಿದೆಯಲ್ಲ, ಅದು ನಿಜಕ್ಕೂ ನಾವು ಪ್ರಶಂಸನೀಯ. ಅದರಲ್ಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೇನೆ ಅವರ ಬಗ್ಗೆ ಜನ ಲೇವಡಿ ಮಾಡಿದ್ದುಂಟು. ಟಿಪ್ ಟಾಪ್ ಕೃಷ್ಣ, ಒಳ್ಳೆ ಟಿಕ್ ಸೂಟ್ ಹಾಕ್ಕೊಂಡಿರೋ ಕೃಷ್ಣ, ಒಂದು ರೀತಿಯಲ್ಲಿ ಸೊಗಸುಗಾರ ಕೃಷ್ಣ, ಮೋಜುಗಾರ ಕೃಷ್ಣ. ಅಂದರೆ ಫಾರಿನ್ನಲ್ಲಿ ಇದ್ದಂತಹ ಹೈಫೈ ಕೃಷ್ಣ ಕರ್ನಾಟಕಕ್ಕೆ ಏನು ಮಾಡ್ಯಾರು ಅನ್ನುವಂತಹ ಒಂದು ಟೀಕೆಗಳು ಅವರ ವಿರೋಧಿಗಳಿಂದ ಬರುತ್ತೆ. ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲ. ಇಲ್ಲಿಯ ಬದುಕುಗಳನ್ನು ಅರ್ಥ ಮಾಡಿಕೊಂಡ್ರು, ಇಲ್ಲಿಯ ನೋವುಗಳನ್ನು ಅರ್ಥ ಮಾಡಿಕೊಂಡ್ರು, ಇಲ್ಲಿಯ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡ್ರು. ವಿಶೇಷವಾಗಿ ಮಕ್ಕಳ ಕಂಗಳಲ್ಲಿ ಕರ್ನಾಟಕದ ಭವಿಷ್ಯವನ್ನು ಕಂಡ್ರು. ಇದರ ಪರಿಣಾಮವಾಗಿ ಶಾಲೆಗೆ ಹೆಚ್ಚು ಸಂಖ್ಯೆಯ ಮಕ್ಕಳು ಬರಲಿ ಅನ್ನೋದಕ್ಕೋಸ್ಕರನೇ ಅವರು ರೂಪಿಸಿದಂತಹ ಮಧ್ಯಾಹ್ನದ ಬಿಸಿಯೂಟ, ಅಕ್ಷರ ದಾಸೋಹ ಕಾರ್ಯಕ್ರಮ ಇಡೀ ಭಾರತದ ಶ್ರೇಷ್ಠ ಕಾರ್ಯಕ್ರಮ ಅನ್ನಿಸ್ತು. ಅದು ಪ್ರಪ್ರಥಮ ಬಾರಿಗೆ ಎಸ್.ಎಂ. ಕೃಷ್ಣ ಅವರ ಮೂಲಕ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಯಿತು. ನಂತರ ದೇಶದ ವಿವಿಧ ರಾಜ್ಯಗಳು ಅದನ್ನು ಫಾಲೋ ಮಾಡಿದ್ವು. ಅಂದರೆ ಹಸಿವಿಂದ ತತ್ತರಿಸಿ ಹೋದ ಮಕ್ಕಳು ಆ ಕಾರಣಕ್ಕೋಸ್ಕರ ಶಾಲೆಗೆ ಬರಲ್ಲ. ಕನಿಷ್ಠ ಪಕ್ಷ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಒಂದಿಷ್ಟು ಉತ್ತಮವಾದಂಥ ಆಹಾರ ಸಿಗುತ್ತೆ ಅಂತಂದರೆ ಅವರ ಪೇರೆಂಟ್ಸು ಶಾಲೆಗೆ ಕಳಿಸ್ತಾರೆ. ಶಾಲೆಯಲ್ಲಿ ಇಡೀ ದಿನ ಇದ್ದರೆ 2 ಅಕ್ಷರನರೂ ಕಲಿತವೆ ಅನ್ನುವ ಒಂದು ದೊಡ್ಡ
ಒಂದು ದೊಡ್ಡ ಉದ್ದೇಶದ ಜೊತೆಗೆ ಅವರು ತಂದಂತಹ ಕಾರ್ಯಕ್ರಮ ಅವರು ಎಂತಹ ವಿಷನರಿ ಅನ್ನೋದನ್ನ ಸಾಬೀತು ಮಾಡ್ತು. ಯಶಸ್ವಿನಿ. ಅಲ್ಲಿಯವರೆಗೆ ಬಡವರ ಆರೋಗ್ಯಕ್ಕೆ ಒಂದು ಕಾರ್ಯಕ್ರಮವೂ ಇರಲಿಲ್ಲ. ಅಂದರೆ ಸರ್ಕಾರದ ಆಸ್ಪತ್ರೆಗಳಲ್ಲಿ ಹೋಗಬೇಕಿತ್ತು, ವ್ಯತ್ಯಾಸ ಆದಲ್ಲಿ ಟ್ರೀಟ್ಮೆಂಟ್ ತಗೋಬೇಕಿತ್ತು, ಅಲ್ಲಿ ಡಾಕ್ಟ್ರು ನೋಡ್ತಿದ್ರು, ಇಲ್ಲದೆ ಹೋದ್ರಿಲ್ಲ. ಖಾಸಗಿ ಆಸ್ಪತ್ರೆಗಳ ಮೆಟ್ಟಿಲೂ ಕೂಡ ಹತ್ತುವ ಹಾಗಿಲ್ಲ ಬಡವರು. ಆದರೆ ಯಶಸ್ವಿನಿ ಅದು ಬಡವರಿಗೆ, ವಿಶೇಷವಾಗಿ ರೈತರಿಗೆ ಒಂದು ರೀತಿಯಲ್ಲಿ ಆರೋಗ್ಯ ವಿಮೆಯಂತಹ ಸ್ಕೀಮನ್ನು ಜಾರಿಗೆ ತರೋದ್ರ ಮೂಲಕ ಅವರ ಆರೋಗ್ಯಗಳಲ್ಲಿ ವ್ಯತ್ಯಾಸ ಆದಾಗ ಅದು ಉನ್ನತ ಪರೀಕ್ಷೆಗೋಸ್ಕರ ಅಥವಾ ಉನ್ನತ ಮಟ್ಟದ ಚಿಕಿತ್ಸೆಗೋಸ್ಕರ ಅನುವು ಮಾಡಿಕೊಡುವಂತಹ ಯೋಜನೆ ಇದು. ಎಗೈನ್ ರೈತರ ಆರೋಗ್ಯದ ಬಗ್ಗೆ, ಅವರ ಆಯಸ್ಸಿನ ಬಗ್ಗೆ ದೀರ್ಘ ಕಳಕಳಿ ಇರುವಂತಹ ಕಾರ್ಯಕ್ರಮ. ಅಂದರೆ ಒಬ್ಬ ವಿದೇಶದಲ್ಲಿ ಓದಿ ಅಲ್ಲಿ ಒಳನೋಟವನ್ನು ಪಡೆದಂತಹ SM ಕೃಷ್ಣ ಕರ್ನಾಟಕಕ್ಕೆ ಬಂದು ಅದನ್ನ ಇಲ್ಲಿಯ ಜನರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದಕ್ಕೆ ಯಶಸ್ವಿ ಯೋಜನೆಯ ಅಭೂತಪೂರ್ವ ಯಶಸ್ಸೇ ಸಾಕ್ಷಿ. ಇನ್ನು ಸ್ತ್ರೀ ಶಕ್ತಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್, ಮಹಿಳೆಯರಿಗೆ ಸಹಕಾರ ಯೋಜನೆಯ ಮೂಲಕ ಸ್ವಾಭಿಮಾನದ ಸ್ವತಂತ್ರ ಬದುಕನ್ನು ರೂಪಿಸುವ ನಿಟ್ಟಿನಲ್ಲಿ ಕೊಟ್ಟಂತಹ ಕಾರ್ಯಕ್ರಮ ಸ್ತ್ರೀ ಶಕ್ತಿ. ಅಲ್ಲಿಯವರೆಗೆ ಮಹಿಳಾ ಸ್ವಸಹಾಯ ಗುಂಪುಗಳು ಇರಲಿಲ್ಲ. ಏನೋ ಕೋಆಪರೇಟಿವ್ ಸೊಸೈಟಿ ಇನ್ನೆಲ್ಲ ಹೋಗಿ ಸಾಲ ತಗೊಳ್ಳೋದು ಅದಾಗ್ತಿರಲಿಲ್ಲ. ಆದರೆ ಮಹಿಳೆಯರೇ ಸ್ವಸಹಾಯ ಗುಂಪುಗಳನ್ನು ಕಟ್ಟಿಕೊಂಡು ಅವರ ಸ್ವಂತಿಕೆಗೆ, ಸ್ವಾಭಿಮಾನಕ್ಕೆ, ಅವರ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ಬದುಕನ್ನು ಕಂಡುಕೊಳ್ಳೋದಕ್ಕೆ ಆಗುವಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಟ್ಟವರು SM ಕೃಷ್ಣ. ಇದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅಂದರೆ ಒಬ್ಬ ಹೈಫೈ ಮನುಷ್ಯ ಅನ್ನುವಂಥವರು ಕೆಳಮಟ್ಟದ ಬದುಕುಗಳ ಜೊತೆಗೆ ಎಷ್ಟು ಗಟ್ಟಿಯಾಗಿ ನಿಂತು ಅಲ್ಲಿಯವರೆಗೂ ಇಲ್ಲದಂತಹ ಒಂದು ಹೊಸ ಕಾರ್ಯಕ್ರಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಹೇಗೆ ಯಶಸ್ವಿಯಾಗಿ ಕಳಕಳಿಯಿಂದ, ಕಮಿಟ್ಮೆಂಟಿಂದ ಜಾರಿಗೆ ತಂದರು. ಇದು ನಾವು ಸ್ಮರಿಸಬೇಕಾಗುತ್ತೆ. ಬರುವ ದಿನಗಳಲ್ಲಿ ಇದರ ಬೇಸ್ ಮೇಲೆ ದೊಡ್ಡ ರಿಫಾರ್ಮ್ಸ್ಗಳಾದವು ಅನ್ನೋದನ್ನು ನಾವು ಹೇಳಬೇಕು. ಹೀಗೆ ಇನ್ನು ಬೆಂಗಳೂರು ವಿಚಾರಕ್ಕೆ ಬರೋಣ. ಬೆಂಗಳೂರು ವಿಚಾರಕ್ಕೆ ಹೇಳೋಕ್ಕಿಂತ ಮೊದಲು ಭೂಮಿ ಯೋಜನೆ, ಮಣ್ಣಿನ ಮಕ್ಕಳಿಗೋಸ್ಕರ ಇರುವಂತಹ ಭೂಮಿ ಯೋಜನೆ, ಬೆಂಗಳೂರಿಗೆ ಬಂದಾಗ ಮೂಲಭೂತ ಸೌಕರ್ಯ, ಬ್ರ್ಯಾಂಡ್ ಬೆಂಗಳೂರು, ಹಾಗೆಯೇ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್, ಅಂದರೆ ಬೆಂಗಳೂರಿಗೋಸ್ಕರವೇ ಪ್ರತ್ಯೇಕ ಯೋಜನೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಭಾರತದಲ್ಲೇ ಮಾಹಿತಿ ತಂತ್ರಜ್ಞಾನ ಕ್ರಾಂತಿ ಎನ್ನುವಂತಹ ಶಬ್ದ ಬಳಸ್ಬೋದು. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿದಂತಹ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಆದ್ಯತೆ ನಾವು ಕೊಟ್ಟು ದೇಶದಲ್ಲೇ ಒಂದು ಹೊಸ ವಿಷನ್ನು, ದೇಶದಲ್ಲೇ ಒಂದು ಹೊಸ ಪರಿಕಲ್ಪನೆ, ಇಡೀ ಜಗತ್ತೇ ಬೆಂಗಳೂರಿನತ್ತ ನೋಡುವಂತೆ ಮಾಡಿದಂತಹ ವಿಷನರಿ SM ಕೃಷ್ಣ. ಈ ಮಾತುಗಳನ್ನು ಅವರು ಮೃತಪಟ್ಟಿರುವ ಈ ಹಂತದಲ್ಲಿ ಮುಕ್ತ ಕಂಠದಿಂದ ಹೇಳಬೇಕಾಗಿದೆ. ಬೇಕಾದಷ್ಟು ದೇಶ ವಿದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು ಭಾರತಕ್ಕೆ ಬಂದಾಗ ನೇರವಾಗಿ ದೆಹಲಿಗೆ ಹೋಗುವ ಬದಲಾಗಿ ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗುವಂತಹ ಒಂದು ಬೆರಗು ಮೂಡಿಸುವ ವ್ಯವಸ್ಥೆಯನ್ನು ಕೃಷ್ಣ ಮಾಹಿತಿ ತಂತ್ರಜ್ಞಾನದ ಮೂಲಕ ತಂದುಕೊಟ್ರು. ಇಡೀ ಬೆಂಗಳೂರಿನ ರಸ್ತೆಗಳು, ಫ್ಲೈಓವರ್ಗಳು, ಹಂಗಾಗಿ ಅವರೊಬ್ಬ ಎಂತಹ ವಿಶಿಷ್ಟ ನೋಟದ ಆಡಳಿತಗಾರ ಅನ್ನೋದನ್ನು ಅವರು ಸಾಬೀತು ಮಾಡಿದ್ರು. ಹೀಗೆ ಹೇಳ್ತಾ ಹೋದರೆ ಅವರೆಷ್ಟು ರಿಫಾರ್ಮಿಸ್ಟ್, ಸುಧಾರಣಾ ಪರವಾಗಿ ಅವರು ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಅನ್ನೋದನ್ನು ನಾವು ಬೇಕಾದಷ್ಟು ಉದಾಹರಣೆಗಳನ್ನು ಕೂಡ ಹೇಳ್ಬೋದು. ಹೀಗೆ ಕಾವೇರಿಗೋಸ್ಕರ, ಅದು ಅವರ ಸಂದರ್ಭದಲ್ಲಿ ರಾಜ್ಕುಮಾರ್ ಅಪಹರಣ ಆದಂತಹ ಘಟನೆ, ಅದು ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ. ವೀರಪ್ಪನ್ನು ನಮ್ಮ ಕಣ್ಮಣಿ, ನಮ್ಮ ಹೆಮ್ಮೆಯ ಸಂಕೇತ, ಕನ್ನಡದ ಅಸ್ಮಿತೆಯ ಸಂಕೇತ ರಾಜ್ಕುಮಾರನ್ನೇ ಅಪಹರಿಸಿದಂತಹ ಸವಾಲಿದೆಯಲ್ಲ, ಆ ಕಷ್ಟ ಬಹುಶಃ ಭಾರತ ರಾಜಕೀಯ ಇತಿಹಾಸದಲ್ಲಿ ಇಂತಹ ಕಷ್ಟ ಯಾವ ಮುಖ್ಯಮಂತ್ರಿಗೂ ಕೂಡ ಬಂದಿಲ್ಲ. ಇದು ಅದನ್ನು ಆ ರಾಜ್ಕುಮಾರ್ ಅವರನ್ನು ಬಿಡಿಸಲು ಅವರು ಪಟ್ಟಂತಹ ಹರಸಾಹಸ, ಅದು ಆ ತಾಳ್ಮೆ, ಅದು ಆ ಮಾನಸಿಕವಾದಂತಹ ಒತ್ತಡ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಅಂಥ ವೇದನೆಗೆ ಒಳಪಟ್ಟಿರಲಿಲ್ಲ. ಆದರೂ ಕೂಡ ಕಡೆಗೂ ರಾಜ್ಕುಮಾರ್ ಅವರನ್ನು ಬಿಡಿಸಿ ಕರೆತರುವಲ್ಲಿ ಅವರು ಯಶಸ್ವಿಯಾದದ್ದು ಅವರ ಶಕ್ತಿಯ, ಅವರ ಸಾಮರ್ಥ್ಯದ ಸಂಕೇತ. ಹೀಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಇವೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗತವಾಗಿ ಅವರೊಬ್ಬ ಶ್ರೇಷ್ಠ ಮನುಷ್ಯ, ಸ್ನೇಹಕ್ಕಾಗಿ ಮಿಡಿಯುವ ಮನುಷ್ಯ,
ಪ್ರೀತಿಗಾಗಿ ಮಿಡಿಯುವ ಮನುಷ್ಯ ಎಂತಹ ಸಜ್ಜನ, ಮತ್ತು ಆಗಾಗ್ಗೆ ಪುಸ್ತಕಗಳನ್ನು ಓದುವ ಮೂಲಕ ತನ್ನ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಆಸಕ್ತಿ. ಯಾರಾದರೂ ನುರಿತ ಪತ್ರಕರ್ತರು, ಮೇಧಾವಿ ಹಿರಿಯ ಪತ್ರಕರ್ತರು ರಾಜ್ಯಕ್ಕೆ ಬಂದರೆ ಅವರನ್ನು ಮನೆಗೆ ಕರೆಸಿ ಊಟದಲ್ಲಿ ಚರ್ಚೆ ಮಾಡುವಂತಹ ಸೌಜನ್ಯ. ಬರಹಗಾರರು, ಕವಿಗಳು, ಹೋರಾಟಗಾರರು ಕರ್ನಾಟಕಕ್ಕೆ ಬಂದರೆ ಅವರಿಗೆ ಸರ್ಕಾರದ ಆತಿಥ್ಯ ಕೊಟ್ಟು ಅವರ ಜೊತೆ ಕೆಲವು ಕ್ಷಣಗಳನ್ನು ಕಳೆಯುವಂತಹ ಸಜ್ಜನಿಕೆ, ಇವೆಲ್ಲವೂ ಕೂಡ ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಹೆಗ್ಗಿಸ್ತಿದ್ವು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಹಾಕ್ತಾ ಇದ್ದಂತಹ ಬಟ್ಟೆ ಸೊಗಸು, ಅದು ಅದ್ಭುತ. ಬಣ್ಣಗಳ ಬಗ್ಗೆ, ಬಟ್ಟೆಗಳ ಬಗ್ಗೆ ಮತ್ತು ಆಯಾ ಸಂದರ್ಭಕ್ಕೆ ಪೂರಕವಾಗಿ ಬಟ್ಟೆಗಳನ್ನು ಹಾಕ್ತಾ ಇದ್ರು ಮತ್ತು ಆ ಬಟ್ಟೆಗಳನ್ನು ಅವರೇ ಸಿದ್ಧಪಡಿಸ್ಕೊತಿದ್ರು. ತಾನೊಬ್ಬ ಫ್ಯಾಷನ್ ಡಿಸೈನರ್ ಅಂತ ಎಸ್.ಎಂ. ಕೃಷ್ಣ ಕ್ಲೈಮ್ ಮಾಡ್ಕೊತಿದ್ರು. ಅವರು ನಿಜವೂ ಆಗಿತ್ತು. ಒಟ್ಟು ಒಂದು ರೀತಿಯಲ್ಲಿ ಅಗಾಧವಾದ ಪ್ರೀತಿ ತುಂಬಿದ ಮನುಷ್ಯ. ಪರಿಸರದ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ. ವಿಧಾನಸೌಧದಲ್ಲಿ ಹೋಗಬೇಕಾದ್ರೆ ಯಾವುದರ ಕಾರಿಡಾರಲ್ಲಿ ಮೂಲೆಗಳಲ್ಲಿ ಪೇಪರ್ ಪೀಸ್ ಬಿದ್ದಿದ್ರೆ ಆ ಪೇಪರನ್ನು ಆಯ್ದು ಜೇಬಲ್ಲಿಟ್ಟು, ಅದು ಎಲ್ಲರೂ ಕಸದ ಬುಟ್ಟಿ ಕಾಣಿಸ್ಕೊಳ್ಳೋವರೆಗೂ ಹೋಗಿ ಜೇಬಿಂದ ತೆಗೆದು ಅದನ್ನು ಹಾಕಿ ಹೋಗ್ತಿದ್ರು. ಅಷ್ಟು ಅವರು ಆ ಕ್ಲೀನ್ನೆಸ್ಸಿನ ಬಗ್ಗೆ ಅಷ್ಟು ಕಾನ್ಷಿಯಸ್ ಆಗಿದ್ದರು. ಇಂತಹ ವರ್ಣರಂಜಿತ ವ್ಯಕ್ತಿ, ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ವ್ಯಕ್ತಿ ಎಸ್.ಎಂ. ಕೃಷ್ಣ. ಒಂದು ಯುಗ, ಆಡಳಿತದ ಒಂದು ಯುಗ ಅಂದರೆ ತಪ್ಪಾಗಲಾರ್ದು. ಅವರು ತುಂಬು ಬದುಕಿನ ನಂತರ 92ನೇ ವಯಸ್ಸಲ್ಲಿ ತುಂಬು ಬದುಕಿನ ನಂತರ ಅಸ್ತಂಗತರಾದರು, ಅಜಾತಶತ್ರು ಇನ್ನೆಲ್ಲವಾದರು ಅನ್ನೋದು ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವ ನುಡಿಗಳ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.